ಮೇಲುಕೋಟೆಯ 100 ವರ್ಷದ ಹಿಂದಿನ ಹೋಟ್ಲು. ಮಧ್ಯಾಹ್ನ ಊಟದಲ್ಲಿ ಪ್ರತಿ ದಿವಸ ಪಲ್ಯ, ಒಂದು ಗೊಜ್ಜು, ಒಂದು ತವ್ವೆ, ಒಂದು ಮಜ್ಜಿಗೆ ಹುಳಿ, ಅನ್ನ ಸಾಂಬಾರು, ಸಕ್ಕರೆ ಪೊಂಗಲ್, ಪುಳಿಯೋಗರೆ, ಚಪಾತಿ ಇಷ್ಟು ಊಟಕ್ಕೆ ಬಂದೇ ಬರ್ತೀವಿ. ಸುಬ್ಬಣ್ಣ ಮೆಸ್ನ ಅಡುಗೆ ಮನೆ ಇದು, ಶುಚಿಯಾಗಿ ಇಟ್ಕೊಂಡಿದ್ದಾರೆ. ನಾವು ಪುಳಿಯೋಗರೆ ಮಾರ್ಕೆಟಿಂಗ್ ಮಾಡಿದ ಪುಳಿಯೋಗರೆ ತಯಾರು ಮಾಡಿ ಅಯ್ಯಂಗಾರ್ ದೇವಸ್ಥಾನದಲ್ಲಿ ಪ್ರಸಾದ ಆಗ್ತಿತ್ತು. ಅದನ್ನ ನೋಡಿ ನಾವು ಕಲ್ತ್ಕೊಂಡು 73 ನಮ್ಮ ಮನೆಯಲ್ಲೂ ಮಾಡಿ ಕಲ್ತ್ಕೊಂಡಿದ್ವಿ. ಕಂಚಿ ಇಡ್ಲಿ, ಕಾಂಚಿಗಳಲ್ಲಿ ದೇವರಿಗೆ ಒಂದು ನೈವೇದ್ಯ ಮಾಡ್ತೀವಿ ಇಡ್ಲಿನ. ಆ ಡಿಸೈನ್ ಮಾಡ್ತಕ್ಕೆ ಕಾಂಚಿ ಬಂದ್ಬಿಡ್ಲಿ ಅಂತ ಹೇಳಿ. ಮಾವಿನಕಾಯಿ ತೊಕ್ಕು ಸಕ್ಕತ್ತಾಗಿದೆ. ಇಲ್ಲಿ ಬಂದವರೆಲ್ಲ ಊಟ ಮಾಡಿದವರೆಲ್ಲ ಎಕ್ಸ್ಟ್ರಾ ಕೊಡಿ ಅಂತ ಇಸ್ಕೊಂಡು ಹೋಗ್ತಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಯಿ ತುರಿ, ಸಕ್ಕರೆ, ತುಪ್ಪ ಹಾಕಿ ಮಾಡಿರುವಂಥ ಇದು ಸಕ್ಕರೆ ಪೊಂಗಲ್ಲು. ನನ್ನ ಮಗನಿಗೆ ತುಂಬ ಇಷ್ಟ ಅದು. ಹಂಗಿದೆ ಇದು. ಸ್ಕೂಲ್ ರ್ಯಾಂಕ್ ಪಡೆದಿಲ್ಲ, ನನ್ನ ಯೋಗ್ಯತೆಗೆ ಜೀವನದ ನಾನು ರ್ಯಾಂಕ್ ಬಂದ್ಕೊಂತೀನಿ, ನನ್ನ ಸಮಾಧಾನ ಇದೆ. ಬಾರೋ ಅಣ್ಣ ಬಾರೋ ತಮ್ಮ ಮೇಲುಕೋಟೆಗೆ, ವೈರಮುಡಿಯಂತೆ ನಮ್ಮ ಚೆಲುವರಾಯಗೆ. ನಮ್ಮ ಹೊಟ್ಟೆ ಕ್ಷೇಮ ಆಗ್ಬಿಟ್ರೆ ಅದಕ್ಕೆ ಇಲ್ಲೊಂದು ಸುಬ್ಬಣ್ಣವ್ರ ಹೋಟ್ಲು ಅಂತ ಒಂದು ಒಳ್ಳೆ ಹೋಟ್ಲಿದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಜನಗಳಿಗೂ ವೀಕ್ಷಕರಿಗೂ ಅನುಕೂಲ ಆಗುತ್ತೆ. ಮೇಲ್ಕೋಟೆಗೆ ಬಂದಾಗ ಒಳ್ಳೆ ಹೋಟ್ಲಿದೆಪ್ಪ, ಹೋಗ್ಬೋದು ಅಂತ ಬರ್ಬೋದು. ಆಗಲಿ ಹೋಗೋಣ. ಹಳೇದಾ? ಹಳೆ ಹೋಟ್ಲು ಸರ್. ಎಸ್, ಬನ್ನಿ. ಸೊ ನಾವು ಬೆಂಗಳೂರಿಂದ ಹೊರಟಿದ್ದು ಬೆಳಗ್ಗೆ, ಈಗ ಸುಮಾರು 9-9:30 ಆಗಿದೆ. ಹೊಟ್ಟೆ ಚುರುಗುಡ್ತಾ ಇದೆ. ಸ್ವಲ್ಪ ಏನಾರು ಹಾಕೊಂಡು ಆಮೇಲೆ ಕಾಯಕ ಶುರು ಮಾಡೋಣ. ಖಂಡಿತ. ಎಸ್, ಬನ್ನಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಸ್ನೇಹಿತರೆ, ನೀವು ಅಲ್ಲಿ ನೋಡ್ಬೋದು ಸುಬ್ಬಣ್ಣ ಮೆಸ್ಸಲ್ಲಿ ಅಣ್ಣ ಕಾಸು ಎಣಿಸ್ತವ್ರೆ. ಸೊ ಅದ್ರ ವ್ಯಾಪಾರ ನಡೀತಾ ಇದೆ. ಎಷ್ಟು ವರ್ಷ ನಡೀತಿದೆ ನಿಮ್ಮ ವ್ಯಾಪಾರ? ನಮ್ಮ ಹೋಟ್ಲ 100 ವರ್ಷ ಆಗಿದೆ ಅಂತ ಹೇಳ್ತೀವಿ. ನಮ್ಮ ತಂದೆ ಕಾಲದ್ದು 100 ವರ್ಷ ಆಗೋಗಿದೆ. 100 ವರ್ಷ? ನನಗೆ 54 ವರ್ಷ ಅನುಭವ ಈ ಹೋಟ್ಲು. ನಿಮ್ಮ ಎಕ್ಸ್ಪೀರಿಯನ್ಸ್ 54 ವರ್ಷ? ಹೌದು. ಎಷ್ಟು ನಮಗೆ? ನಂಗೆ 66. ಓಕೆ. ಮೇಲುಕೋಟೆಯ 100 ವರ್ಷದ ಹಿಂದಿನ ಹೋಟ್ಲು. ಸೊ ಏನು ಸುಬ್ಬಣ್ಣ ಮೆಸ್ ಅಂದರೆ ಯಾರು ಸುಬ್ಬಣ್ಣ? ನಮ್ಮಣ್ಣ ಇವರು. ಅವಾಗ ಹಿಂದಿನ ಕಾಲದಲ್ಲಿ ಹೆಸರಿರಲಿಲ್ಲ, ಬ್ರಾಹ್ಮಣರ ಫಲಹಾರ ಮಂದಿರ ಅಂತಿತ್ತು. ನಮ್ಮ ಕಾಲದ ಈಚೆಗೆ ಹೆಸರು ಮಾಡ್ಕೊಂಡಿದ್ದು ಅಷ್ಟೇ, ಹೆಸರಿರ್ತಾ ಇರಲಿಲ್ಲ ಅವಾಗ. ಓಕೆ, ಬ್ರಾಹ್ಮಣ ಫಲಹಾರ ಮಂದಿರ ಅಷ್ಟೇ. ಅವಾಗ ಬರೀ ದೋಸೆ ಇಡ್ಲಿ ಮಾಡ್ತಿತ್ತು. ನಮ್ಮ ಕಾಲದ ಈಚೆ ಈ ತಿಂಡಿ ಊಟ ಸ್ವಲ್ಪ ನಾಗರಿಕತೆ ಬಂದು ಡೆವಲಪ್ ಮಾಡ್ತಾ ಇದೀವಿ ಅಷ್ಟೇ. ನಮ್ಮ ಹೋಟ್ಲಲ್ಲಿ ಒಂದು ವಿಶೇಷ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ. ಅಡುಗೆ ಮಾಡುವಾಗ ನಮ್ಮ ಮನೆ ಅಡುಗೆ ಅಂತ ಮಾಡ್ತೀವಿ, ವ್ಯಾಪಾರ ಮಾಡುವಾಗ ವ್ಯಾಪಾರ ಮಾಡ್ತೀವಿ. ಸಾಮಾನು ಕೊಂಡ್ಕೋಬೇಕಾದ್ರೆ ಬಿಲ್ ಇದೆ, ಯಾವ ಸಾಮಾನು ತರೋದಿಲ್ಲ, ಪಕ್ಕ ಸಾಮಾನು ತರ್ತೀವಿ, ಅಡುಗೆ ಮಾಡ್ತೀವಿ. ಅದು ಯಾವುದೇ ಕೆಲಸ ಫಿನಿಶ್ ಮಾಡೋದು ನಾವು ನಮ್ಮ ಮನೆಯಲ್ಲಿ ಹೋಟ್ಲೆ ಬಾಲ್ ಹಾಕ್ಬಿಟ್ಟು ನಾವು ಅಥವಾ ನಮ್ಮ ಅಣ್ಣ ಇಲ್ಲ ಊರ್ಲಿ ಅಂದ್ರೆ ಬಾಗಿಲ ಹೊತ್ತು ಹೋಟ್ಲು ಕೆಲಸದವ್ರ ಮೇಲೆ ಬಿಟ್ಟೋಗೋದು. ಪ್ರತಿಯೊಂದು ಉಸ್ತುವಾರಿ ನಮ್ಮದೇ ಇರಬೇಕು. ಕಾರಣ ಕೆಲಸಕ್ಕೆ ನಾವೇ ಕೆಲಸದವ್ರು ಬಿಟ್ಟು ನಾವು ಬ್ರಾಂಚ್ ಮಾಡೋದು ಫೇಲ್ ಆಗ್ತದೆ. ನಾವಿದ್ರೆ ನಾವೇನು ಮುಂದುವರಿಸ್ಬೇಕು ವ್ಯಾಪಾರ ಅಂತ ಇಲ್ಲ, ನಾವಿರೋ ತನಕ ಚೆನ್ನಾಗಿ ಮಾಡ್ತೀವಿ. ನಮ್ಮ ತಂದೆಯವರು ಒಂದು ಹೇಳಿದ್ದಾರೆ ನಮಗೆ, ಚೆನ್ನಾಗಿ ಯಾವತ್ತು ಮಾಡೋಕ್ಕೆ ಯೋಗ್ಯತೆ ಅವತ್ತು ಹೋಟ್ಲು ಇಳಿಸ್ಬಿಡಿ ಅಂತ ಹೇಳಿದ್ರೆ ಅದೇ ಪದ್ಧತಿ ನಡ್ಸ್ಕೊಂಡು ಹೋಗ್ತೇವೆ ಅಷ್ಟೇ. ಸೊ ನಿಮ್ಮ ಕ್ವಾಲಿಟಿ ಉಳಿಸ್ಕೊಳಕ್ಕಾಗಿಲ್ಲ, ಬಾಗ್ಲಾಕಿ ಅಂತ ಸೊ ದಟ್ ಮೀನ್ಸ್ ಇವತ್ತಿಗೂ ಕ್ವಾಲಿಟಿ ಹೇಗೆ ಉಳ್ಕೊಂಡಿದೆ ಅಂತ ಪ್ರಯತ್ನ ಮಾಡ್ತೀವಿ. ಒಂದ್ಸತಿ ಫೇಲ್ ಆಗುತ್ತೆ, ಅದು ಕೊಡೋದಿಲ್ಲ. ನಾವೇನು ದೇವರಲ್ಲ, ಫೇಲ್ ಆಗುತ್ತೆ, ಫೇಲ್ ಆದಾಗ ಕೊಡೋದಿಲ್ಲ ಅಷ್ಟೇ. ನಿಮ್ಮ ಬಿಲ್ಡಿಂಗ್ ಓನ್ ಬಿಲ್ಡಿಂಗ್ ಒಳ್ಳೆ ಮುಂದೆ ಹಳೇದಾಗಿತ್ತು, ಇತ್ತೀಚೆಗೆ ಒಂದು 20 ವರ್ಷ ಕಟ್ಕೊಡು ಅಷ್ಟೇ. ನೋಡ್ಬೋದಾ ಒಳಗಡೆ ಏನಿದೆ? ಖಂಡಿತ ಪ್ಲೀಸ್ ವೆಲ್ಕಮ್. ಇದು ಕೌಂಟ್ರ್. ಇದು ನಾನು ಯಾವುದೋ ಮದುವೆ ಊಟದ ಹಾಲ್ ಬಂದೆ. ಓಕೆ. ಸೊ ಹೀಗೆ ನಿಮ್ಮ ಊಟ ಇಲ್ಲಿ? ಇದು ತಿಂಡಿ ಈಗ ಸಾಯಂಕಾಲ, ಸಂಜೆ ಸ್ನ್ಯಾಕ್ಸ್ ಇದು. ಶನಿವಾರ ಭಾನುವಾರ ಮಾತ್ರ ಸಾಯಂಕಾಲ, ಬಾಕಿ ಸಹ ಮಾಡೋದಿಲ್ಲ. ಬೆಳಗ್ಗೆ 7ರಿಂದ 11 ತಿಂಡಿ, 11 ಗಂಟೆಯಿಂದ 4 ಊಟ. ಶನಿವಾರ ಭಾನುವಾರ ಹತ್ರ 9 ಗಂಟೆಗೆ ಇಡ್ಲಿ, ದೋಸೆ, ಕಂಚಿ ಕಡುಬು, ಕ್ಷೀರ ಅನ್ನವೆಲ್ಲ ಸಿಗ್ತದೆ. ಓಕೆ. ಅಂದರೆ ಮೊದಲು ಇದೇ ಥರ ಟೇಬಲ್ ಎಲ್ಲ ಸ್ವಲ್ಪ ನಮ್ಮ ಕಾಲ ನಮಗೆ ಫಸ್ಟ್ ನೆಲ ಇತ್ತು. ಫಸ್ಟ್ ಹಲಗೆ ಮೇಲೆ ಒಂದು ಡಬ್ಬ ಇಟ್ಟು ಹೊಡ್ತಿತ್ತು, ಆಮೇಲೆ ನೆಲ ಬಂತು. ಡೆವಲಪ್ ಆದಾಗ ಮಾಡ್ತಾ ಇದ್ದೀವಿ ಅಷ್ಟೇ. ಏನು ಇವತ್ತು ಸಂಜೆ ಸ್ನ್ಯಾಕ್ಸ್ ಮೆನು? ಸ್ನ್ಯಾಕ್ಸ್ ಇಲ್ಲ, ಇಡ್ಲಿ ದೋಸೆ, ಪುಳಿಯೋಗರೆ, ಸಕ್ಕರೆ ಪೊಂಗಲ್ ಆ ಥರ ಇರ್ತದೆ ಸರ್. ತರಕಾರಿ ಸ್ಟ್ಯಾಂಡ್ ಇದು. ತರಕಾರಿ ಸ್ಟಾರ್ಟ್ ಮಾಡ್ಬಿಡ್ತೀರಿ? ವಾರಕ್ಕೆ 2 ಸಲ ತಗ್ಕೋತಿದ್ರು. ವಾರಕ್ಕೆ 2 ಸಲ. ಓಕೆ. ಇದು ಟಿಪಿಕಲ್ ಮೇಲ್ಕೋಟೆ ಸ್ಟೈಲ್ ಇದೆ. ಮೇಲ್ಕೋಟೆ. ಏನು ವಿಶೇಷ ಮೇಲ್ಕೋಟೆ ಸ್ಟೈಲ್ ಊಟ ಅಂದರೆ? ಏನಿಲ್ಲ ಸರ್, ಸಕ್ಕರೆ ಪೊಂಗಲ್ ಪುಳಿಯೋಗರೆ ವಿಶೇಷ ಇಲ್ಲಿ. ಅದನ್ನು ಕಂಪಲ್ಸರಿ ಊಟ ಇದ್ದೇ ಇರುತ್ತೆ. ಸಕ್ಕರೆ ಪೊಂಗಲು ಮಧ್ಯಾಹ್ನ ಊಟದಲ್ಲಿ ಪ್ರತಿ ದಿವಸ ಒಂದು ಪಲ್ಯ, ಒಂದು ಗೊಜ್ಜು, ಒಂದು ತವ್ವೆ, ಒಂದು ಮಜ್ಜಿಗೆ ಹುಳಿ, ಅನ್ನ ಸಾಂಬಾರು, ಸಕ್ಕರೆ ಪೊಂಗಲ್, ಪುಳಿಯೋಗರೆ, ಚಪಾತಿ ಇಷ್ಟು ಊಟಕ್ಕೆ ಬಂದೇ ಬರ್ತದೆ. ಹಪ್ಪಳ ಉಪ್ಪಿನಕಾಯಿ ಪ್ಲೇಟ್ ಲಿಮಿಟ್ ಮೀಲ್ಸ್. ಬಹುಶಃ ಈಗಿನ ಜನ್ರೇಷನ್ಗೆ ನಾನು ಕೊಡೋದು ಸಾಕು. ಕೆಲವು ಬೇಕಾ ಒಂದು ರೈಸ್ ಎಕ್ಸ್ಟ್ರಾ ತೊಗೋಬೋದು. ಇದಕ್ಕೆ 130 ರೂಪಾಯಿ ಚಾರ್ಜ್ ಮಾಡ್ತೀವಿ. 130 ರೂಪಾಯಿ ಊಟ. 15 ಹಿಂದೆ 120 ಇತ್ತು. ಇದು ಹೊಸ ಸರ್ಕಾರದ ಕೊಡುಗೆ 10 ರೂಪಾಯಿ ಜಾಸ್ತಿ ಆಗಿದೆ. ಕರೆಂಟ್ ಚಾರ್ಜ್ ಜಾಸ್ತಿ, ಸಾಮಾನು ರೇಟ್ ಜಾಸ್ತಿ, 10 ರೂಪಾಯಿ ಜಾಸ್ತಿ ಆಗಿದೆ. ಇವರು ಸುಬ್ಬಣ್ಣ. ಬನ್ನಿ, ನಮಸ್ತೆ ಸುಬ್ಬಣ್ಣ ಅವರೇ. ನಮಸ್ಕಾರ. ನಿಮ್ಮ ಹೆಸರಿದೆ ಹೋಟ್ಲಿಗೆ? ಹೌದು. ಸೊ ನೀವೇ ಶುರು ಮಾಡಿದ್ದ? ಇಲ್ಲ, ನಮ್ಮಪ್ಪನ ಅದೇ ಅವಾಗ ಸೀತಾರಾಘವ ಪ್ರಸನ್ನ ಅಂತ ಹೋಟ್ಲಿತ್ತು. ಇವಾಗ ನನ್ನ ಹೆಸರಿಟ್ರು. ಇವಾಗ ಮತ್ತೆ ಸೀತಾರಾಘವ ಪ್ರಸನ್ನ ಅಂತ. ಇವಾಗ ಅದು ಕ್ಲಿಕ್, ನನ್ನ ಹೆಸರಿಟ್ಟ ಮೇಲೆ ಹೋಟ್ಲು ಕ್ಲಿಕ್ ಆದಿದ್ದು.
ಓಕೆ, ನಿಮ್ಮ ಹೆಸರು ಬಲ್ಲ ಗಟ್ಟಿ ಇದೆ. ಹೌದು ಸೊ ನೀವು ಅಣ್ಣ ತಮ್ಮ ನಡೆಸ್ತೀರಿ. ಹೌದು. ಸೊ ಈ ಅಣ್ಣ ತಮ್ಮ ದೊಡ್ಡವರಾದ್ಮೇಲೆ ಸ್ವಲ್ಪ ಬೇರೆ ಬೇರೆ ಆಗ್ತದೆ ಅಂತಾರೆ ಅಂತದೆಲ್ಲ. ಬ್ಯಾಚುಲರ್ ನಾನು. ನನ್ಗೆ ಯಾರು ಊಟ ಆಗ್ತಾರೆ ಹೊರಗಡೆ ಹೋದ್ರೆ, ಇಲ್ಲ ಇವರ ಊಟ ಆಗ್ತಾರೆ, ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ. ನಿಮ್ಮ ತಮ್ಮ ಮ್ಯಾರಿಡು? ಮ್ಯಾರಿಡು. ನೀವು ಮ್ಯಾರಿಡು? ನಾನು ಮ್ಯಾರಿಡು, ನಮ್ಗೆ ಡೇಟಾ ಇಂಜಿನಿಯರು, ಸೊಸೆನೂ ಕೂಡ ಡೇಟಾ ಇಂಜಿನಿಯರು. ನನ್ನ ಮಗಳನ್ನ ಲಂಡನ್ಗೆ ಓದೋಕ್ಕೆ ಗ್ರೀನ್ವಿಚ್ ಕಾಲೇಜ್ಗೆ ಓದಕ್ಕೆ ಕಳಿಸಿದ್ದೀನಿ, ಓದ್ತಾ ಇದ್ದಾಳೆ ಅಲ್ಲಿ. ನಮ್ಮ ಜೀವನ ಇಷ್ಟೇ. ಓಕೆ, ಅದೇ ಯಾರು ಇಲ್ಲಿ ಮೇಲ್ಕೊಡಲಿಲ್ಲ? ಇಲ್ಲ, ನಾವು ಅಣ್ಣ ತಮ್ಮ 4 ಜನ, ಇಬ್ಬರು ಮುಂದೆ ಕಷ್ಟ ಆಯ್ತು, ಬೆಂಗಳೂರು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರು. ಒಬ್ಬರು ಅವ್ರು ರಂಗರಾಮಯ್ಯ ಅಂತ ಮೈಕೋ ರಿಟೈರ್ಡು, ಇನ್ನೊಬ್ಬ KN ಸತ್ಯನಾರಾಯಣ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು, ಎಲ್ಲ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಅವರ ಕರುಣೆಯಿಂದ, ಅವರ ಧಾರಾಳತೆಯಿಂದ ಈ ಮನೆ ನಮಗೆ ಬಿಟ್ಕೊಟ್ಟಿದ್ದಾರೆ. ಮನೇನ ಅವ್ರು ಯಾರು ನಮ್ಮ ಮನೇಲಿ ಪಾಲು ಗಿರೋ ಅಥವಾ ಯಾರು ಬಂದಿಲ್ಲ, ಇರೋದೇ ಜಾಗ ಮಾಡ್ಕೊಂಡು ನಡೆಸ್ತಾರೆ. ಎಷ್ಟು ಜನ ಸ್ಟಾಫ್ ಇದ್ದಾರೆ ನಿಮಗೆ? ನಮ್ಮಲ್ಲಿ ಒಂದು 18 ಗಂಡು ಮಕ್ಕಳಿದ್ದಾರೆ, 8 ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು 8 ಗಂಟೆಗೆ ಬಂದು ಸಾಯಂಕಾಲ 4 ಗಂಟೆ ಹೊರಟೋಗ್ತಾರೆ. ಒಂದು ಲೋಕಲ್ ಒಬ್ಬರು ಇರ್ತಾರೆ ಅಷ್ಟೇ ಹೆಣ್ಮಕ್ಳು, ಹೊರಗಡೆ ಹೊರಟೋಗ್ತಾರೆ. ಇಷ್ಟು 25 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ? ಕೆಲಸ ಮಾಡ್ತಾರೆ, ಊಟ ಮಾಡ್ತಾರೆ. ನಾನು ಕೊಟ್ಟಿದ್ದು ನನಗೇನಿದೆ, ಅವ್ರು ಕೆಲಸ ಮಾಡ್ತಾರೆ ಪಾಪ. ಕೆಲಸ ಕೊಡಿ ಅಹಂಕಾರ ಅಂತ ಹೇಳಕ್ಕೆ ಇದಿಲ್ಲ ಅಲ್ವಾ? ಅಹಂಕಾರ ತಪ್ಪದು ಸರ್. ಒಬ್ಬ ಯಜಮಾನ ಆಗಿದೆ ಯಾವಾಗ 4 ಜನ ಕೆಲಸಗಾರ, ಅವ್ನು ಯಜಮಾನ ಕೆಲಸಗಾರ, ಅವ್ನು ಯಜಮಾನ ಎಲ್ಲ ಆಗ್ತಾನೆ. ನಾವು ಇನ್ಕ್ಲೂಡಿಂಗ್ ನಾವು ಕೆಲಸಗಾರ ಥರನೇ ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ನಾವು. ನಮ್ಮಲ್ಲಿ ಏನು ಕೆಲಸಗಾರಿಗೂ ನಮ್ಗೆ ಡಿಫ್ರೆಂಟ್ ಒಪಿನಿಯನ್ ಇಲ್ಲ. ಕೆಲಸ ಆಗ್ದಾಗ ರೇಗಾಡ್ತೀವಿ, ಮಾಡ್ತೀವಿ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸಂಬಳ ತೊಗೊಳಕ್ಕೆ ಮಾತ್ರ ಕೆಲಸಗಾರ, ಊಟ ತಿಂಡಿ ಎಲ್ಲ ಜೊತೆ ಮಾಡ್ತೀವಿ. ಆ ಭೇದ ಭಾವ ನಮ್ಮಲ್ಲಿ ಇಲ್ಲ. ನಾಳೆಗೆ CP ರೆಡಿ ಮಾಡ್ಕೊ, ಪೂರ್ವ ಸಿದ್ಧತೆ ಮಾಡ್ಕೋಬೇಕಲ್ಲ. ಬೆಳಗಿನ ಜಾವ ನಾವು ಬಂದು ಇಲ್ಲಿ ಅಲರ್ಟ್ ಮಾಡೋ ಕೆಲಸ ಏನೇನು ರೆಡಿ ಮಾಡ್ಕೋತಾ ಇರ್ತೀವಿ. ನಾಳೆ ಏನು ಮಾಡ್ಕೋ, ಕೂತ್ಕೊಂಡು ಮೆನು ಕೊಟ್ಬಿಡ್ತೀವಿ, ರೆಡಿ ಮಾಡ್ಕೋತೀವಿ ಮಕ್ಕಳು. ಸೊ ಎಷ್ಟು ಗಂಟೆಗೆ ಶುರು ಆಗುತ್ತೆ ನಿಮ್ಮ ಕೆಲಸ? ಊಟಕ್ಕೆ ಸರ್ 5 ಗಂಟೆಗೆ ಹೇಳ್ಬೇಕು ನಾವು. 5 ಗಂಟೆಗೆ ಎದ್ದು ಹುಡುಗರನ್ನ ಟ್ಯಾಪ್ ಮಾಡಿದ್ರೆ 5:15ಗೆ ಹೇಳ್ತಾರೆ. ಕೂದಕ್ಕೆ ಬಂದ್ಬಿಡೋದಿಲ್ಲ. ಬಂದು ಒಂದು ಅವ್ರು ಫ್ರೆಶ್ ಅಪ್ ಆಗಿ ಎಲ್ಲ ಆಗೋದು 5:30 ಆಗುತ್ತೆ. 5:30 ಕೆಲಸ ಸ್ಟಾರ್ಟ್ ಆಗುತ್ತೆ. 5:30 ಕೆಲಸ ಸ್ಟಾರ್ಟ್ ಆಗುತ್ತೆ. 7:00 ತಿಂಡಿ ರೆಡಿ. 7:00 ಸ್ಟಾರ್ಟ್ ತಿಂಡಿ ರೆಡಿ. ಒಂದು ಕಾಫಿ, ಸಕ್ಕರೆ ಪೊಂಗಲ್ಲು, ಪುಳಿಯೋಗರೆ, ಇಡ್ಲಿ, ದೋಸೆ ಇಷ್ಟು ರೆಡಿ ಇರ್ತದೆ. 11:30 ಊಟ ಇರ್ತದೆ. ನಮ್ಮಲ್ಲಿ ವಡೆ, ಬಜ್ಜಿ, ಬೋಂಡ, ಪೂರಿ ಅವೆಲ್ಲ ಏನು ಮಾಡಿ, ಎಣ್ಣೆ ತಿಂಡಿಗಳೇನು ಮಾಡಲ್ಲ. ಸೊ ಟಿಪಿಕಲ್ ಟ್ರೆಡಿಷನಲ್ ಫುಡ್ ಅಷ್ಟೇ ಸರ್. ಸಕ್ಕರೆ ಪೊಂಗಲು ಅಂದರೆ 1 ಸೇರು ಅಕ್ಕಿಗೆ ಅರ್ಧ ಸೇರು ಹೆಸರು ಬೇಳೆ, 1/4 kg ತುಪ್ಪ, 350 ಗ್ರಾಮ್ ಕೊಬ್ಬರಿ ತುರಿ, 1/4 kg ಗೋಡಂಬಿ, 4 ಸೇರು ಸಕ್ಕರೆ ಹಾಕಿದ್ರೆ ಅದಕ್ಕೆ ಸಕ್ಕರೆ ಪೊಂಗಲ್ ಆಗೋದು. ಬೆಲ್ಲ ಅಷ್ಟೇ, ಸಕ್ಕರೆ ಬದಲು ಬೆಲ್ಲ ಆಗ್ತದೆ. ಕ್ಷೀರಾನ್ನ ಅಂತ ಒಂದು ಮಾಡ್ತೇವೆ, 13 ಲೀಟ್ರ್ ಹಾಲು, 1 kg ಅಕ್ಕಿ, 3 ಸೇರು ಸಕ್ಕರೆ, 2 ಗ್ರಾಮ್ ಕೇಸರಿ, 1/4 kg ತುಪ್ಪ, ಏಲಕ್ಕಿ, ಜಾಕಾಯಿ, ಜಾಯಪತ್ರೆ ಪುಡಿ ಇಷ್ಟೆಲ್ಲ ಹಾಕ್ಬೇಕು. ತುಪ್ಪ ಹಾಕಿ ಮಾಡಬೇಕು. 13 ಲೀಟ್ರ್ ಅಲ್ಲೇ ಅನ್ನ ಬೇಯಬೇಕು. ನಾವು ಇಷ್ಟೇ ಸಾಕು. ನಾವು ಯಾರೂ ಮಾಡ್ದೇ ನಾವು ಮಾಡೋದಿಲ್ಲ. ಮಾಡೋ ಕೆಲಸ ನಮ್ದು ಅಂತ ತಿಳ್ಕೊಂಡು ಮಾಡ್ತೇವೆ. ಅದೇ ಕೆಲಸ ತುಂಬ ಇಷ್ಟಪಡ್ತೇವೆ. ಸೊ ಇಲ್ಲಿ ಮೆಸ್ಸಿ ಕಡೆ, ಇದು ಅಡುಗೆ ಕಡೆನಾ? ಸುಬ್ಬಣ್ಣ ಮೆಸ್ನ ಅಡುಗೆ ಮನೆ ಇದು. ಶುಚಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಒಳಗಡೆ ಒಂದು, ಹೊರಗಡೆ ಒಂದು ಇಲ್ಲ ಇರತ್ರ. ನಾವು ಹೇಗೆ ಕೆಲಸ ಬಾಯಿಗೆ ಗಟ್ಟಿಯೋ ಕೆಲಸ ಅಷ್ಟೇ ಗಟ್ಟಿ. ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರು ಚೆನ್ನಾಗಿ ರುಚಿಯಾಗಿ ಜನಗಳಿಗೆ ಯೋಗ್ಯತೆ ಬಾಗಿಲು ಹಾಕ್ಬಿಡು ಅಂತ ಹೇಳಿದ್ದಾರೆ ನಮ್ಗೆ. ಬಟ್ ಜೊತೆಗೆ ನಮಗೆ ನಮ್ಮ ಹಿರಿಯ ಅಣ್ಣ ಅಂತ ಮಾನಿಟ್ರ್ ಮಾಡ್ತಾ ಇರ್ತಾರೆ. ಅವ್ರು ಬೆಂಗಳೂರಲ್ಲಿದ್ರೂ ವಾರಕ್ಕೆ 2 ಸರಿ ಫೋನ್ ಮಾಡಿ ಏನು ಮಾಡ್ತೀವಿ, ಯಾವ ಥರ ವ್ಯಾಪಾರ ಹೇಗಾಯ್ತು, ಲಾಸ್ ಇದೆಯಾ, ಆದಾಯ ಇದೆಯಾ, ಜಗಳ ಇಲ್ವಾ, ಏನಿಲ್ವಾ, ಸಮಾಧಾನ ಇದೆ, ಅಣ್ಣ ತಮ್ಮ ಜಗಳ ಇಲ್ವಾ, ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ವ್ಯಾಪಾರ ಕಮ್ಮಿ ಆಯ್ತು, ವ್ಯಾಪಾರ ನೀವು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಥವಾ ರೇಟ್ ಜಾಸ್ತಿ ಮಾಡಿದ್ವಿ, ಏನಂತೂ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಬರಬೇಕು ಅಂತ ಇಲ್ಲ ಅವರು. ರಿಪೋರ್ಟ್ ತಗೋತಾರೆ. ಇಡ್ಲಿ ರೆಡಿ ಇದೆ. ರಾತ್ರಿ ಊಟ ಮಾಡೋದು ಯಾಕೆ ಇಲ್ಲಿ ನಡೆಯಲ್ಲ, ಓಡಲ್ಲ. ನಿಮ್ಮ ಇಡ್ಲಿ ಪಾತ್ರೆ ಹಳೆದು ಸಿಕ್ಕಾಪಟ್ಟೆ. ಆ ಥರದ ಹಳೆ ಪಾತ್ರೆ ಡಿಸೈನ್ ಇದೆ ಅಷ್ಟೇ. ಇವನೇ ಕಂಚಿ ಇಡ್ಲಿ ತೆಗೆದು ತೋರಿಸು. ಸೊ ಮೇಲ್ಕೋಟೆ ಅಂದ ತಕ್ಷಣ ಪುಳಿಯೋಗರೆ ಫೇಮಸ್ ಅಂತಾರಲ್ಲ, ಯಾಕೆ, ಹೇಗೆ, ಯಾವಾಗ? ಯಾಕೆ ಅಂತ ಅಂದರೆ ಈ ಊರು ದೇವಸ್ಥಾನದಲ್ಲಿ ಪುಳಿಯೋಗರೆ ರೂಪದಲ್ಲಿ ಪ್ರಸಾದ ಕೊಡ್ತಾರೆ. ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದ ಮೇಜರ್. ಹಿಂದಿಂದ 1000 ವರ್ಷದಿಂದ ಯಾವಾಗ ರಾಮಾನುಜಾಚಾರ್ಯರು ಈ ದೇವಸ್ಥಾನ ರಿಓಪನ್ ಮಾಡಿದ್ರು ಆ ಕಾಲದಲ್ಲಿ ಪುಳಿಯೋಗರೆ ಪ್ರಸಾದ ಅಂತಿದೆ. ಮೇಲ್ಕೋಟೆ ಪ್ರಸಾದ, ಅದು ಮೇಲ್ಕೋಟೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹೋಟ್ಲಲ್ಲಿ ಶುರು ಮಾಡಿದ್ದು ನಾವು. ಫಸ್ಟ್ ಹೋಟ್ಲಲ್ಲಿ ಪುಳಿಯೋಗರೆ ಶುರು ಮಾಡಿದ್ದು ನಾವು. ಮುಂಚೆ ಯಾವ ಹೋಟ್ಲು ಮಾಡ್ತಾರೆ, ಇಡ್ಲಿ ದೋಸೆ ಮಾಡ್ತಿದ್ದು. ನಾವು ಮೇ ಬಿ 72, 73 ನಮ್ಮ ಅಣ್ಣಂದ್ರು ಶುರು ಮಾಡಿದ್ರು ಹೋಟ್ಲ ಮಾಡೋದನ್ನ. ನಾವು ಪುಳಿಯೋಗರೆ ಮಾರ್ಕೆಟಿಂಗ್ ಮಾಡಿದ, ಪುಳಿಯೋಗರೆ ತಯಾರು ಮಾಡಿ ಅಯ್ಯಂಗಾರ್ ದೇವಸ್ಥಾನದಲ್ಲಿ ಪ್ರಸಾದ ಆಗ್ತಿತ್ತು. ಅದನ್ನ ನೋಡಿ ನಾವು ಕಲ್ತ್ಕೊಂಡು 73 ನಮ್ಮ ಅಣ್ಣಂದ್ರು ಮಾಡೋದು ಕಲ್ತ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಸುಮಾರಾಗಿ ಮಾಡಿದ್ ನಾವು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡಿದ್ವಿ. ಬೇಕಾಗಿರೋ ಪುಡಿ ಗಿಡಿ ಎಲ್ಲ ನೀವು ಮಾಡ್ಕೊಳ್ಳೋದು? ಎಲ್ಲ ಇನ್ನೊಬ್ರ ಕೈಲಿ ಸಾಂಬಾರು ಪುಡಿ, ರಸಂ ಪುಡಿ ತಂದು ಅಡುಗೆ ಮಾಡಿದೆ, ಅವ್ನು ಅಡುಗೆವನೇ ಅಲ್ಲ. ಹೌದಾ? ಯಾರು ಸಾಂಬಾರು ಪುಡಿ, ರಸಂ ಪುಡಿ ಮಾಡ್ತಾನೋ, ಅಡುಗೆ ಮಾಡ್ತಾನೋ, ಮಸಾಲೆ ಅವನೇ ಅಡುಗೆವನು. ಯಾರೋ ಮಾಡಿ ರಸಂ ಪುಡಿ, ಸಾಂಬಾರು ಪುಡಿ, ಅವ್ನು ಅಡುಗೆವನೇ ಅಲ್ಲ. ನಾನಲ್ಲ, ದೇಶ ಯಾರು ಹೋದ್ರು ಅಷ್ಟೇ.
ನಾವು ಅಂಗಡಿಲಿ ಪ್ಯಾಕೆಟ್ ಹರ್ಕೊಂಡ್ ಮನೆಯವ್ರು ಸರ್ ವ್ಯಾಪಾರಸ್ಥ ನೀವು, ನಿಮ್ದು ಇದು ಹವ್ಯಾಸಿ ನೀವು, ನಾವು ವೃತ್ತಿ. ವೃತ್ತಿಗೆ ಹೇಳ್ತಾ ಇದ್ದೀರಾ? ಹೌದು, ವೃತ್ತಿಯನ್ನು ಅಂಗಡಿ ಪರ್ಚೇಸ್ ಮಾಡಿ ತಂದು ಮಸಾಲೆ ಹಾಕಿರೋ ಅಲ್ಲ. ಅಲ್ಲ, ಅದು ಸಾರು ಮಾಡಬೇಕು, ಅವ್ನು ಅಡುಗೆವನಾಗ್ತಾನೆ. ಇಲ್ಲೇನು ಬೆಂಕಿ ಇಟ್ಬಿಡ್ತಲ್ಲ ಇದು? ಹವೇ ಅಷ್ಟೇ. ಹಾಂ, ಏನು ಇಡ್ಲಿ, ಕಂಚಿ ಇಡ್ಲಿ ತೋರಿಸ್ತದೆ. 58 ಗಾಡಿ ನಂಬರ್ ಯಾವುದು? 58. ಯಾರೋ ಪುಡಿ ಮಾಡಿದ್ದು ಗೊತ್ತೇನು ಮಾಡಿ, ಅವ್ರು ಅಡುಗೆಯವರೆಲ್ಲ ವೃತ್ತಿಪರಲ್ಲ. ಹಾಂ, ಮನೆಯವ್ರು ಮಾಡೋದು ಬಿಡಿ, ಅವ್ರ ಹವ್ಯಾಸಿಗಳು. ಅವ್ರು ಎಷ್ಟು ಅಷ್ಟು ಮಾಡ್ಕೋತಾರೆ ಅಷ್ಟೇ. ಅಷ್ಟೇ ಸರ್. ಏನು ಇದು ಕಂಚಿ ಇಡ್ಲಿ. ಕಂಚಿ ಇಡ್ಲಿ ಅಂದರೆ ಕಂಚಿಲಿ ಮಾಡ್ತಾರೆ ಅದು? ಕಾಂಚಿ ಇಡ್ಲಿ ಏನಪ್ಪ, ಕಾಂಚಿ ಒಳ್ಳಿ ದೇವ್ರಿಗೆ ಒಂದು ನೈವೇದ್ಯ ಮಾಡ್ತೀವಿ ಇಡ್ಲಿನ ಪ್ರತಿ ದಿವಸ. ಈ ಕೊಕ್ಕೆ ಇಷ್ಟಪ್ಪ ಡಿಸೈನಾಗಿ ಪ್ರತಿ ದಿವಸ ನೈವೇದ್ಯ ಕೊಂಟಲ್ಲಿ ಆ ಡಿಸೈನ್ ಮಾಡ್ತಕ್ಕೆ ಕಾಂಚಿ ಬಂದ್ಬಿಡ್ಲಿ ಅಂತ ಹೇಳಿ. ಸುತ್ತಿರೋದು ಅದಕ್ಕೆ ಬಾಳೆ ಎಲೆ. ಬಾಳೆ ಎಲೆ ಯಾಕೆ ಬಾಳೆ ಎಲೆ ಸುತ್ತಿರೋದಕ್ಕೆ? ಫ್ರೀಯಾಗಿ ಬರ್ತದೆ, ಟಕ್ ಅಂತ ಬರ್ತದೆ. ಬಾಳೆ ಎಲೆ ಹಾಕ್ಬೋದು, ಲವಂಗದ ಎಲೆ ಹಾಕ್ಬೋದು, ಹಲಸಿನ ಎಲೆ ಹಾಕ್ಬೋದು. ಮತ್ತು ಈ ಕೊಟ್ಟೆ ಕಡುಬು ಅಂತ ಇದಕ್ಕೆ ನಾವು ಕಾಂಚಿ ಇಡ್ಲಿ ಅಂತ ಹೇಳ್ತೀವಿ. ಈ ಮಂಗಳೂರು ಸಿರ್ಸಿ ಕಡೆ ಇದಕ್ಕೆ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ಇದಕ್ಕೆ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ಅವ್ರು ಮಸಾಲೆ ಹಾಕಲ್ಲ, ನಾವು ಮಸಾಲೆ ಹಾಕ್ತೀವಿ. ಏನು ಮಸಾಲೆ ಹಾಕ್ತೀರಿ? ಅದರಲ್ಲಿ ಕಡಲೆಬೇಳೆ, ಹೆಸರುಬೇಳೆ, ಜೀರಿಗೆ, ಮೆಣಸು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವಿನ ಸೊಪ್ಪು ಇರ್ತಿತ್ತು ಒಂದು ಇಡ್ಲಿ. ಆಗಲಿ, ಇದು ಮಾಮೂಲಿ ಇಡ್ಲಿ, ತಟ್ಟೆ ಇಡ್ಲಿ ಇಷ್ಟ ಇದೆ. ಒಳ್ಳೆ ಇಡ್ಲಿ, ವೆರಿ ನೈಸ್. ಶುಚಿಯಾದಂಥ ಅಡುಗೆ ಮನೆ, ಶುಚಿಯಾದಂಥ ಹೋಟ್ಲು, ರುಚಿಯಾದ ಊಟ, ಆರೋಗ್ಯಕರ ಊಟ, ಆರೋಗ್ಯಪೂರ್ಣ ಆಹಾರ. ಆರೋಗ್ಯಪೂರ್ಣ ಆಹಾರ. ಅದನ್ನು ಹಾಕ್ತಾರೆ ಅದಕ್ಕೆ. ಅದೇ ಅಜಿನ ಮಾಡೋದಿಲ್ಲ, ಹಾಕ್ತಾರಲ್ಲ, ನಂಗೆ ಗೊತ್ತಿಲ್ಲ, ಮಾಡೋದಿಲ್ಲ. ಅದೇ ಇದು ಕೆಲವು ಟೇಸ್ಟಿಂಗ್ ಪೌಡರ್ ಇರುತ್ತೆ ಗ್ರಾಮೀಣ ಭಾಷೆಯಲ್ಲಿ, ಅಜಿನಮೋಟ, ಹೊಟ್ಟೆ ನೋವು ಬರ್ತದೆ, ತಿನ್ನಬಾರ್ದು ಅದನ್ನ. ಕಲರ್ ಹಾಕ್ಬಿಡೋದು, ಸೋಡಾ. ನಮ್ಮ ಕಲರ್ ಪ್ರಶ್ನೆ ಬರೋದಿಲ್ಲ ಸರ್, ಕಲರ್ ಪ್ರಶ್ನೆ ಬರೋದಿಲ್ಲ ಸರ್. ಇಡ್ಲಿಗೆ ಒಂಚೂರು ಸೋಡಾ ಹಾಕಿ ಹಾಕ್ತೀವಿ. ಹೇಳೋಲ್ಲ, ದೋಸೆಗೆ ಹಾಕಲ್ಲ, ಇಡ್ಲಿಗೆ ಒಂದು ಎಷ್ಟು ಒಂದು ಲೀಟ್ಲೆ ಹಾಕಿ ಹಾಕ್ತೀವಿ. ಅನ್ನಕ್ಕೆಲ್ಲ ಹಾಕಲ್ಲ, ಅನ್ನಕ್ಕೆ ಹಾಕಿ ಹೊಟ್ಟೆ ನೋವು ಬರ್ತದೆ. ಇದು ಮೇಲ್ಕೋಟೆ ಫಸ್ಟ್ ಹೋಟ್ಲಾ? ಇರೋದ್ರಲ್ಲಿ ನಮ್ಮದೇ ಫಸ್ಟ್, ಇರೋದ್ರಲ್ಲಿ ನಮ್ಮದೇ ಹಳೇದು. ಸೊ ಈ ಜಾತ್ರೆ ವೈರಮುಡಿ ಉತ್ಸವ ಜನ ಜಾಸ್ತಿ ನಿಮ್ಮಲ್ಲಿ? ನಮಗೇನು ವ್ಯಾಪಾರ ಆಗಲ್ಲ ಅವಾಗ. ಯಾಕೆ? ಅವಾಗ ವೈರಮುಡಿನೇ ಉತ್ಸವ ವಿಶೇಷ. ಅವತ್ತೇ ನೈಟ್ ಆ್ಯಂಡ್ ಡೇ ಜನ ಲಕ್ಷಾಂತರ ಜನ ಸೇರ್ತಾರೆ. ತುಂಬ ಜನ ಅನ್ನದಾನ ಮಾಡ್ತಾರೆ ಅವತ್ತು. ಅವಾಗ ವ್ಯಾಪಾರ ಆಗಲ್ಲ. ಇಡ್ಲಿ ದೋಸೆ ಯಾರು ದಾನ ಮಾಡೋದು ನಡೀತದೆ ಬಿಟ್ಟರೆ ನಮಗೆ ಅಂಥದ್ದೇನು ವ್ಯಾಪಾರ ಆಗಲ್ಲ. ಓಕೆ, ಹೆಸರು ಸುಮ್ಮನೆ ರಿಸ್ಕು, ಟೆನ್ಷನ್. ನಮಗೆ ಮಾಮೂಸೇ ನಾರ್ಮಲ್ ಆಗಿರ್ತೀವಿ. ಅದು ನಾನು ವ್ಯಾಪಾರ ಮಾಡ್ತೀನಿ ಅಂತ ಅನ್ನ ಮಾಡ್ಬಿಡ ಅನ್ನೋಕ್ಕಾಗತ್ತಾ? ಅಥವಾ ಬಂದೋಗ ನಮ್ಗೆ ಅನ್ನ ಕೊಡೋ ಶಕ್ತಿ ಇದೆಯಾ? ದುಡ್ಡು ಎರಡನೇ ಪ್ರಶ್ನೆ. ಬಂದೋಗ ಯಾರಿಗೆ ಶಕ್ತಿ ಇದೆ ಲಕ್ಷ ಜನ ಕೊಡೋಕ್ಕೆ? ನಾವೇ ಅನುದಾನ ಮಾಡೋದು ನಮ್ಗೆ ವ್ಯಾಪಾರ ಇಲ್ಲ ನಾವು ಹೇಳ್ಬೋದು. ಒಂದು 100 ಜನ ಕೊಡೋದು, 200 ಜನ ಕೊಡೋದು ಒಂದ್ಸರಿ ಬಂದರೆ 1000 ಜನ ಎಲ್ಲಿ ಕೊಡೋಕ್ಕಾಗತ್ತೆ ನಮ್ಗೆ ಶಕ್ತಿ? ಅದು ಇನ್ನೊಬ್ರು ಮಾಡ್ತೇನೆ ಅಂತ ಕಲ್ಪನೆ ಅನ್ಕೋಬಾರ್ದು. ಅದನ್ನು ತಾವು ಓದಿದ್ದು, ತಮ್ಮಣ್ಣ ಓದಿದ್ದು? ನಾನು SLC ಫೇಲ್ ಅಷ್ಟೇ. SLC ಫೇಲ್. ನಿಮ್ಮಣ್ಣ ಅವರು ಸುಬ್ಬಣ್ಣ ಅವರು ಅಷ್ಟೇ ಹೈಸ್ಕೂಲ್ ಹೋದ್ರು ಅಷ್ಟೇ. ಯೋಗ್ಯತೆ ಇಲ್ಲ, ಎಲ್ಲ ಇಟ್ಟದು. SLC ಫೇಲ್ ಕಾಲೇಜಿಗೆ ಹೋಗೋದು. 100ಕ್ಕೆ 3 ಬಂತು ಮ್ಯಾಥಮೆಟಿಕ್ಸ್ ಫಸ್ಟ್ ಟೈಮ್ನಲ್ಲಿ. ಅವತ್ತೇ ಇಲ್ಲ ನಮಗಿಲ್ಲ ಅಂತ ಅವತ್ತು 100ಕ್ಕೆ 3 ಮ್ಯಾಥಮೆಟಿಕ್ಸ್. ಅದೇ ಲೆಕ್ಕ ಪಕ್ಕ ನೀವು? ಲೆಕ್ಕ ಜೀವನ ಪಕ್ಕ ಅಂತ. ನಾನು ಸ್ಕೂಲಲ್ಲಿ ರ್ಯಾಂಕ್ ಬರಲಿಲ್ಲ, ನನ್ನ ಯೋಗ್ಯತೆಗೆ ಜೀವನದಲ್ಲಿ ನಾನು ರ್ಯಾಂಕ್ ಬಂದ್ಕೊಂತೀನಿ, ನನ್ನ ಸಮಾಧಾನ ಇದೆ. ಈಗ ಏನು ಒಬ್ಬ ಕೆಲಸಕ್ಕೂ ಏನು ಮಾಡ್ತಾನೆ? ಓದೋದಕ್ಕೆ ಮಾತ್ರ ಸ್ಕೂಲು, ಕೆಲಸ ಇಂಟ್ರ್ಯೂಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಎಜುಕೇಷನ್ ಅಷ್ಟೇ. ಆಮೇಲೆ ಒಂದು ಕೆಲಸ ಮಾಡಲೇಬೇಕು. ಅವನು ಏನು ಸಾಧಿಸ್ತಾನೆ? 2 ಮಕ್ಕಳು ವಿದ್ಯಾವಂತ ಮಾಡಬೇಕು, ಮದುವೆ ಮಾಡಬೇಕು, ಒಂದು ಮನೆ ಕಟ್ಬೋದು. ಪ್ರಾಮಾಣಿಕವಾಗಿ ದುಡಿದ್ರೆ ಇವತ್ತಿನ ಸರ್ಕಾರದಲ್ಲಿ, ಇವತ್ತಿನ ರೇಟಲ್ಲಿ, ಇವತ್ತಿನ ಸಾಮಾನ್ಯರಲ್ಲಿ 2 ಮಕ್ಕಳು ವಿದ್ಯಾವಂತ ಮನೆ ಕಟ್ಟೋದು ಕಷ್ಟ. ಏನೋ ಸೈಡ್ ಗಿಡ್ ವ್ಯವಸ್ಥೆ ಮಾಡ್ಕೊಂಡ್ರೆ ಮಾತ್ರ ದುಡ್ಡೇ ಬರ್ತದೆ. ಕಷ್ಟ ಇದೆ. ಅಷ್ಟು ಕೆಲಸ ನಮ್ಮ ಜೀವನದಲ್ಲಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದೀವಿ, ಮಕ್ಕಳು ಓದಿಸಿದ್ದೀವಿ, ನಮ್ಗೆ ಇನ್ನೇನು ಬೇಕು? ಜೀವನ ತೃಪ್ತಿ ತಂದಿದ್ದೀವಿ. ಈ ಹೋಟ್ಲು, ಈ ವೃತ್ತಿ ನಮ್ಗೆ ಅನ್ನ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ಗೌರವ ಕೊಟ್ಟಿದೆ. ಈ ವೃತ್ತಿ ನಮಗೇನು ತೊಂದರೆ ಕೊಟ್ಟಿಲ್ಲ. ಸೂಪರ್. ಆತ್ಮಗೌರವ ಕೊಟ್ಟಿದೆ. ಹೌದಲ್ಲ ಸರ್, ಗುರುತಿಸ್ತಾರೆ ಸಮಾಜದಲ್ಲಿ. ನಾವು ಕೆಲವು ಕಡೆ ಹೋದ್ರೆ ನೀವು ಮೇಲ್ಕೊಟ್ಟು ಸುಬ್ಬಣ್ಣ ಅಂತ ಕೇಳ್ತಾರೆ. ಮೈಸೂರು ಬೆಂಗಳೂರು ಮಾರ್ಕೆಟ್ಗೆ ಹೋಗಿ ನೀವು ಸುಬ್ಬಣ್ಣ ಅವ್ರು ಮೇಲ್ಕೊಟ್ಟು ಅಂತ ಕೇಳ್ತಾರೆ, ಗುರುತಿಸ್ತಾರೆ. ಸಾಕು, ನಮ್ಮ ಜನ ನನ್ನ ಮನ್ಸ್ಕೊಂಡು ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಅನಿಸುತ್ತೆ. ಗಣಿತದಲ್ಲಿ 3 ಮಾರ್ಕ್ಸ್ ಬಂದರೆ ಹುಡುಗ? ಅವತ್ತು 3. ಅದು ನನಗೆ ಕಾರಣ, ಚೆನ್ನಾಗಿ ಓದ್ತಿದ್ದೆ, ಮೇಷ್ಟ್ರದ್ದು ತಪ್ಪಲ್ಲ, ನನಗೆ ಹೆರಿಡಿಟರಿ ಹ್ಯಾಂಡ್ ಶೇಕಿಂಗ್ ಇದೆ. ಹ್ಯಾಂಡ್ ಶೇಕಿಂಗ್ ನಡುಗುತ್ತೆ, ಅಕ್ಷರ ಚೆನ್ನಾಗಿ ಬರೆಯಲ್ಲ. ಎಲ್ಲಿ ಮೇಷ್ಟ್ರಿಗೆ ನಂಬರ್ ಕೊಡ್ತಾರೆ ನನಗೆ? ಅವತ್ತು ಕೋಪಕ್ಕೆ ಮೇಷ್ಟ್ರು ಬೈದಿರ್ಬೋದು, ತಪ್ಪು ನಮ್ಮದೇ ಅದು. ನಿಮ್ಗೆ ಅರ್ಥನೇ ಆಗ್ತದೆ, ನೀವೆಲ್ಲರಿ ನಂಬರ್ ಕೊಡ್ತೀರಿ?
ನಾವು ಬೆಳಿಗ್ಗೆ ಬಂದ ತಕ್ಷಣ ಸುಬ್ಬಣ್ಣ ಹೋಟ್ಲಲ್ಲಿ ತಿಂಡಿ ಮಾಡಿದ್ವಿ. ಸಂಜೆ ಆಗಿದೆ, ಈಗ ಮಕ್ಕಳು ಮತ್ತೆ ತಿಂತೀನಿ ಅಂದ್ರು, ಇಲ್ಲಿ ಕರ್ಕೊಂಡು ಬಂದು ತಿನ್ನಿಸ್ತಿದ್ದೀನಿ. ಆದರೆ ನಾನು ತಿಂತಿರೋದು ಇಲ್ಲಿದೆಯಲ್ಲ ಸೈಡಲ್ಲಿ ಮಾವಿನಕಾಯಿ ತೊಕ್ಕು, ಸಕ್ಕತ್ತಾಗಿದೆ. ಇಲ್ಲಿ ಬಂದವರೆಲ್ಲ ಊಟ ಮಾಡಿದವರೆಲ್ಲ ಎಕ್ಸ್ಟ್ರಾ ಕೊಡಿ ಅಂತ ಇಸ್ಕೊಂಡು ಹೋಗ್ತಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಇದು ಹಾಕೋದಲ್ದೇ ಅವರು ಪ್ಯಾಕೆಟು ಮಾಡಿ ಇಟ್ಟಿದ್ದಾರೆ ಡಬ್ಬಗಳನ್ನ, ಬೇಕಾದರೆ ತೊಗೊಂಡೋಗ್ಬೋದು, ಅವ್ರು ಕೊಡ್ತಾರೆ. ಪೇ ಮಾಡಬೇಕು ಫ್ರೀಯಾಗೆಲ್ಲ. ತುಂಬ ಚೆನ್ನಾಗಿದೆ ಇದು ಮಾವಿನಕಾಯಿ ತೊಕ್ಕು, ತುಂಬ ಟೇಸ್ಟ್ ಆಗಿದೆ. ಟೇಸ್ಟಿ ಬಡ್ಸ್ ಎಲ್ಲ ಓಪನ್ ಆಗುತ್ತೆ. ಬೆಂಗಳೂರಿಂದ ಬಂದಿದ್ದೀವಿ. ಯೂಶಲಿ ಮೇಲ್ಕೋಟೆಗೆ ಬಂದರೆ ಇಲ್ಲೇ ಬರೋದು ಊಟಕ್ಕೆ. ಎಸ್ಪೆಷಲಿ ನನ್ನ ಮಗನಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಇಲ್ಲಿ ಬಂದು ತಿನ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದ್ವಿ. ನಮ್ಮ ಫ್ಯಾಮಿಲಿ, ನನ್ನ ವೈಫು, ನನ್ನ ಇಬ್ಬರು ಮಕ್ಕಳು, ನಮ್ಮಮ್ಮ. ನಾವು ಬೆಂಗಳೂರಿಂದ ಬಂದ್ವಿ. HSR, ಇಂದ್ರನಗರ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನಕ್ಕೋಸ್ಕರ ಬಂದ್ವಿ. ಹಾಗೆ ಸುಬ್ಬಣ್ಣನ ಹೋಟ್ಲಲ್ಲಿ ಊಟ ಮಾಡಬೇಕಂತಲೇ ಪ್ಲ್ಯಾನ್ ಇತ್ತು. ಸೊ ಹಾಗೆ ಬಂದು ಇಲ್ಲಿ ಪುಳಿಯೋಗರೆ, ಆಮೇಲೆ ಸಕ್ಕರೆ ಪೊಂಗಲು ಮತ್ತು ಮಸಾಲೆ ದೋಸೆ ಎಲ್ಲ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲ, ಸೈಕಲಲ್ಲಿ ಬಂದ್ವಿ. 150 ಕಿಲೋಮೀಟರ್. ಹಾಂ, ಎಲ್ಲ ನಾವು ಬೆಳಗ್ಗೆ ಒಂದು 4 ಗಂಟೆಗೆ ಹೊರಟ್ವಿ. ಇಲ್ಲಿ ಒಂದು ಆಲ್ಮೋಸ್ಟ್ ಎಷ್ಟು ಗಂಟೆಗೆ? 2:30. ಹಾಂ, 4:15 ಹಾಗಾಯ್ತು. ಬೆಳಗ್ಗೆ 4 ಸಂಜೆ 4ಕ್ಕೆ 12 ಅವರ್ ಸೈಕ್ಲಿಂಗು. ಹಾಂ, ಮಧ್ಯೆ ಅಲ್ಲಿ ರೆಸ್ಟ್ ತಗೊಂಡು ಇದು ಮಾಡಿದ್ವಿ. ಹೋಗುವಾಗ ಕಾರಲ್ಲಿ ಹಾಕೊಂಡು ಹೋಗ್ತೀವಿ. ನಾನಂತೂ ಮೇಲ್ಕೋಟೆ ಟೂರ್ನ ಶುರು ಮಾಡೋಕ್ಕೆ ಮುಂಚೆ ಸ್ನೇಹಿತರೆ, ನಾನು ತುಂಬ ಸ್ಪೆಷಲ್ ಆದಂಥ ಕಾಂಜೀವರಂ ಇಡ್ಲಿ ಹೇಳಿದ್ದೀನಿ ನನ್ನಲ್ಲಿ. ಈ ಕಾಂಜೀವರಂ ಇಡ್ಲಿ ಸ್ಪೆಷಲ್ ಇಡ್ಲಿ, ಬಾಳೆ ಎಲೆ ಸುತ್ತಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಒಳ್ಳೆ ಕಾಯಿ ಚಟ್ನಿ, ಜೊತೆಗೆ ಸಾಗು ಇರ್ತದೆ. ಟಿಪಿಕಲ್ ಮೇಲ್ಕೋಟೆ ಸ್ಟೈಲ್ ಸಾಗು. ಇವೆರಡು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ತೊಗೊಂಡು ಶಿವ ನಾರಾಯಣ ಭಗವಂತ ಗೋವಿಂದ ಅಂದ್ಕೊಂಡು ತಿಂತಾಯಿದ್ರೆ ಆನಂದ ಅನ್ನಿಸ್ತಾ ಇರುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ ಮೇಲ್ಕೋಟೆಗೆ ಬಂದಾಗ ಇಂಥ ಒಂದು ಒಳ್ಳೆ ಟಿಫನ್ನ ಮಾಡಿಬಿಟ್ಟು ಆಮೇಲೆ ಮೇಲ್ಕೋಟೆ ಟೂರ್ ಶುರು ಮಾಡಿ. ಆಮೇಲೆ ಸಿಹಿ, ನಮ್ಮ ಸ್ನೇಹಿತರೆಲ್ಲ ಬೆಲ್ಲದ ಪೊಂಗಲ್ ತಿಂತಾಯಿದ್ದಾರೆ. ನನಗಿನ್ನೂ ಶುಗರ್ ಬಂದಿಲ್ಲ ನೋಡಿ. ಬಂದಮೇಲೆ ನಾನು ಬೆಲ್ಲ ತಿಂತೀನಿ. ಆದರೆ ನಾನೀಗ ತಿಂತಾ ಇರೋದು ಸಕ್ಕರೆ ಪೊಂಗಲು. ಸಕ್ಕರೆ ಹೆವಿ ಹಾಕಿ ಮಾಡಿರುವಂಥ ಒಳ್ಳೆ ಕಾಯಿ ತುರಿ, ಸಕ್ಕರೆ, ತುಪ್ಪ ಹಾಕಿ ಮಾಡಿರುವಂಥ ಇದು ಸಕ್ಕರೆ ಪೊಂಗಲ್ಲು. ನನ್ನ ಮಗನಿಗೆ ತುಂಬ ಇಷ್ಟ, ಅದು ನನಗೂ ಇಷ್ಟ. ಆಹಾ, ಹಂಗಿದೆ ಅದು. ಆಮೇಲೆ ಒಳಗಡೆಗೆ ಅವ್ರು ಏನು ಮಾಡ್ತಾರೆ ನೋಡಿ, ದ್ರಾಕ್ಷಿ ಗೋಡಂಬಿ ಹಾಕಿರ್ತಾರೆ. ಸಕ್ಕತ್ತಾಗಿರೋ ದ್ರಾಕ್ಷಿ ಗೋಡಂಬಿ. ನಿಮ್ಗೆ ಸಿಕ್ಕರೆ ಖುಷಿ ಪಡಿ. ಥ್ಯಾಂಕ್ ಯು ರಂಗನಾಥ್ ಸರ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.